ಮುಖ್ಯಮಂತ್ರಿಗಳು ನಮ್ಮ ಮೈಸೂರಿಗೆ, ನಮ್ಮ ಮೈಸೂರಿನ ಜನತೆಯ ಅದೃಷ್ಟ. 2 ಬಾರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಇನ್ನು ನೆಕ್ಸ್ಟು ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಹೋದ ಮೇಲೆ 2028ಕ್ಕೆ, ಅದಾದಮೇಲೆ ನೆಕ್ಸ್ಟ್ 2028ನೇ ಚುನಾವಣೆ ಅವ್ರ ನೇತೃತ್ವದಲ್ಲಿ ನಡೀತದೆ, ಅದು ಬೇರೆ ವಿಚಾರ. ನೆಕ್ಸ್ಟು ಇನ್ಯಾರಾದರೂ ಮುಖ್ಯಮಂತ್ರಿಗಳು ಮೈಸೂರು ನಗರದಿಂದ ಮೈಸೂರು ಜಿಲ್ಲೆಯಿಂದ ಆಗುವಂಥದ್ದಕ್ಕೆ ಅವಕಾಶಗಳಿದಾವ? ಇನ್ನು 50 ವರ್ಷ ಆದರೂ ಆಗಲ್ಲ. BJPಯವರು JDSನವರು 5 ವರ್ಷ ರೂಲ್ ಮಾಡಿದ್ರು ಸ್ವಾಮಿ, ಎಷ್ಟೆಷ್ಟು ರೂಪಾಯಿ ಕೊಟ್ಟರು? 1 ರೂಪಾಯಿ ಕೊಡಲಿಲ್ಲ. ಇದನ್ನು ನೀವು ಏನಾದರೂ ಮಾಡಿ ಮೈಸೂರಿಗೆ ಏನೇನು ಕಾರ್ಯಕ್ರಮ ಬೇಕು ಎಲ್ಲ ಮಾಡ್ಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿರುವ ಸಂದರ್ಭದಲ್ಲಿ ಇಂಥದ್ದನ್ನ ನಾವು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡೋಕ್ಕೆ ಹೋದರೆ ಈ ಭಾಗದ ಸಂಸದರು 5 ರೂಪಾಯಿ ತರಲಿಲ್ಲ 18 ತಿಂಗಳಲ್ಲಿ. ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಹೆರಿಟೇಜ್ ಅಂತೆ, ಪ್ಯಾಲೇಸ್ ಮೇಲ್ಗಡೆ ನಾವು ತಗೊಂಡು ಹೋಗ್ತಾ ಇದ್ದೀವಾ? ಪ್ಯಾಲೇಸ್ ಪಕ್ಕದಲ್ಲಿ ಏನಾದರೂ ಮಾಡ್ತಾ ಇದ್ದೀವಾ? ಈ ಇನ್ಕಲ್ ಜಂಕ್ಷನ್ಗೂ ಮೆಟ್ರೋಪಾಲ್ ಜಂಕ್ಷನಿಂದ ಎಲಿವೇಟೆಡ್ ರೋಡ್ ಮಾಡುವಂಥದ್ದಕ್ಕೂ ಮತ್ತು ಹೆರಿಟೇಜ್ ಬಿಲ್ಡಿಂಗ್ಗಳನ್ನ ಧಕ್ಕೆ ಆಗುವಂಥದ್ದಕ್ಕೆ ಏನು ಸಂಬಂಧ ಅನ್ನುವಂಥದ್ದು ದಯಮಾಡಿ ವಿವರಣೆಯನ್ನು ಕೊಡಿ. ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದ್ದಕ್ಕೆ ನೀವೇ ಪರ್ಯಾಯ ವ್ಯವಸ್ಥೆ ಏನು ಅನ್ನುವಂಥದ್ದು ಹೇಳಿ. ಯಾವ ವೆಹಿಕಲ್ಗಳು ಮೈಸೂರು ಒಳಗಡೆ ಬರಬಾರ್ದು ಅಂತ ಕಾನೂನು ಮಾಡಬೇಕಂತ ಅಂದರೆ ದಯಮಾಡಿ ಮೋದಿ ಕೈಲಿ ಮಾಡಿಸಿ, ನಿಲ್ಲಿಸಿ. ಅಂದರೆ ನಿಮಗೆ ಅಭಿವೃದ್ಧಿ ಮಾಡುವಂಥದ್ದು ವಿರೋಧಿಗಳು BJPಯವರು. BJPಯವರು ಅಭಿವೃದ್ಧಿ ವಿರೋಧಿಗಳು, ಜನರ ಅಭಿವೃದ್ಧಿ ವಿರೋಧಿಗಳು, ಜನರ ವಿರೋಧಿಗಳು, ವಿಕೃತಿ ಮನಸ್ಸಿರುವಂಥ ಒಂದು ವ್ಯವಸ್ಥೆ ಇರುವಂಥ ಪಕ್ಷ ಅದು BJP. ಇದಕ್ಕೆ ಅಬ್ಜೆಕ್ಷನ್ ಯಾಕೆ ಆಗ್ತಾ ಇದ್ದೀರಾ ಸ್ವಾಮಿ? ಆಯಿತು, ನೀವು ಕೇಂದ್ರದಿಂದ 18 ತಿಂಗಳಿಂದ MP ಆಗಿದ್ದಿರಲ್ಲ, 18 ರೂಪಾಯಿ ತಂದಿದ್ದೀರಾ ಅನ್ನುವಂಥದ್ದು ಹೇಳಿ, 5 ರೂಪಾಯಿ ಏನೋ ತಂದಿದ್ರೆ ಹೇಳಿ. ಇದಕ್ಕೆ ಯಾರು ಅಡಚಣೆ ಮಾಡ್ತೀರಾ? ಯಾವ ಕಾರಣಕ್ಕೂ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ, ಆಗ್ರಹ ಮಾಡ್ತೀವಿ. ನೀವೇನು ಅಂದ್ಕೊಂಡಿದ್ದೀರೋ ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದ್ದಕ್ಕೆ ಅದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ. ಯಾವ 4 ಜನ ಬೀದಿನಲ್ಲಿ ಏನೋ ಹೇಳಿದ್ರು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಕ್ಕೂ ತಲೆ ಕೆಡಿಸ್ಕೊಳ್ಳುವಂಥದ್ದು ಅವಕಾಶ ಇದು ಬೇಡ. ದಯಮಾಡಿ ಇದನ್ನು ವಿ ಆರ್ ಗೋಯಿಂಗ್ ಎಟ್. ಇನ್ನೊಂದು, ಇಲ್ಲಿ ದಾಸಪ್ಪ ವೃತ್ತದಿಂದ ಮೆಟ್ರೋಪಾಲ್ ಸರ್ಕಲ್ವರೆಗೆ ಒಂದು ಅಂಡರ್ ಪಾಸ್, ಮೆಟ್ರೋಪಾಲ್ ಸರ್ಕಲಿಂದ ಅರಸು ರೋಡ್ ಜಂಕ್ಷನ್ಗೆ, ದೇವರಾಜ ಅರಸು ರೋಡ್ ಜಂಕ್ಷನ್ಗೆ ಇನ್ನೊಂದು ಅಂಡರ್ ಪಾಸ್, ಅಲ್ಲಿಂದ ಜವಗಾಲ್ ಶ್ರೀನಾಥ್ ಜಂಕ್ಷನ್ಗೆ ಇನ್ನೊಂದು ಅಂಡರ್ ಪಾಸ್, ರಾಮಸ್ವಾಮಿ ಜಂಕ್ಷನಿಂದ ಅಲ್ಲಿಂದ ಜವಗಲ ಶ್ರೀನಾಥಿಂದ ಸರ್ಕಲಿಂದ ರಾಮಸ್ವಾಮಿ ಸರ್ಕಲ್ಗೆ ಇನ್ನೊಂದು ಅಂಡರ್ ಪಾಸ್, ರಾಮಸ್ವಾಮಿ ಸರ್ಕಲಿಂದ RTO ಜಂಕ್ಷನ್ವರೆಗೂ ಒಂದು ಅಂಡರ್ ಪಾಸ್, ಅಲ್ಲಿಂದ JSS ವೃತ್ತದವರೆಗೆ ಎಲಿವೇಟೆಡ್ ರೋಡ್ ಫ್ಲೈಓವರ್, ಅಲ್ಲಿಂದ JSS ಜಂಕ್ಷನ್ವರೆಗೂ ಫ್ಲೈಓವರ್ ಕನ್ಸ್ಟ್ರಕ್ಟ್ ಮಾಡುವಂಥದ್ದಕ್ಕೆ ಒಂದು ಪ್ರಪೋಸಲ್ ಇದೆ. ಇದೂ ಈ 40 ಮೀಟರ್ ವಿಡ್ತ್ ಇರುತ್ತೆ, 4 ಲೇನ್. ಅಲ್ಲಿ 15 ಸಿಗ್ನಲ್ಸ್ಗಳಿದ್ದಾವೆ. ರೈಲ್ವೆ ಸ್ಟೇಷನ್ನಿಂದ ಒಂದೇ ರೋಡು JLB ರಸ್ತೆ, ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನಿಂದ ಹೋಗಿ ಅಲ್ಲಿಂದ ಜಾಮುಂಡಿಪುರಂ ಸರ್ಕಲ್ಗೆ ಹೋಗಿ ನಂಜನಗೂಡು JSS ಹತ್ರ ನಿಂತ್ಕೊಳ್ಳುವಂಥದ್ದಕ್ಕೆ ಒಟ್ಟು 15 ಜಂಕ್ಷನ್ಸ್ಗಳು, 15 ಸಿಗ್ನಲ್ಸ್ಗಳು ಬರ್ತವೆ. ಕೆಲವು ಕಡೆ ಮಾನಿಟರಿಂಗ್ ಆಗ್ತದೆ, ಕೆಲವು ಕಡೆ ಮಾನಿಟರಿಂಗ್ ಆಗ್ತಾಯಿಲ್ಲ, ಬಟ್ ಜಂಕ್ಷನ್ಸ್ಗಳಿದ್ದಾವೆ. 15 ಜಂಕ್ಷನ್ಸು ಈ ಎಲಿವೇಟೆಡ್ ರೋಡ್ ಮಾಡಿದ್ರೆ ಸಂಪೂರ್ಣವಾಗಿ ಫ್ರೀ. ಈಗ ಆಲಿ ಇಟ್ ಈಸ್ ಟೇಕಿಂಗ್ 30 ಮಿನಿಟ್ಸ್ 25 ಮಿನಿಟ್ಸ್ ಟ್ರಾಫಿಕ್ ಟೈಮಲ್ಲಿ 1 ಅವರ್ ತಗೊಳುತ್ತೆ. ಎಲಿವೇಟೆಡ್ ರಸ್ತೆ ಆದರೆ ಅನ್ಇಂಟರಪ್ಟೆಡ್ ಮೂಮೆಂಟ್. ಎಲಿವೇಟೆಡ್ ರಸ್ತೆ ಆದರೆ ಇಟ್ ಟೇಕ್ಸ್ ಓನ್ಲಿ 5 ಮಿನಿಟ್ಸ್ ಜಂಕ್ಷನ್ಗೆ ರೀಚ್ ಆಗ್ಬೋದು. ಅಲ್ಲಿಂದ ಏರ್ಪೋರ್ಟ್ಗೆ ಹೋಗೋರಿಗೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಎಲ್ಲೇ ಬೇಕಾದ್ರೂ ಹೋಗುವಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಕಾಯುವಂಥ ಕೆಲಸಗಳು ಇರಲ್ಲ.